ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ಡಾಕ್ಟರ್ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಶುಕ್ರವಾರ ಸಂಜೆ ಕುಷ್ಟಗಿಯ ಶ್ರೀ ಅಡವಿರಾಯ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಅಡವಿ ಮುಖ್ಯ ಪ್ರಾಣದೇವರ ದರ್ಶನ ಪಡೆದರು. ಯಲಬುರ್ಗಾ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದ ಶ್ರೀಗಳು ಮಾರ್ಗ ಮಧ್ಯೆ ಕುಷ್ಟಗಿಯ ಅಡವಿರಾಯನ ದರ್ಶನ ಪಡೆದು ಯಲಬುರ್ಗಾದತ್ತ ಪ್ರಯಾಣ ಬೆಳೆಸಿದರು. ಪಟ್ಟಣಕ್ಕೆ ಆಗಮಿಸಿದ್ದ ಶ್ರೀಗಳನ್ನು ಭಕ್ತಿಯಿಂದ ಸ್ವಾಗತಿಸಿದ ಭಕ್ತರಿಗೆ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದ ಶ್ರೀಗಳು ನಂತರ ಅನುಗ್ರಹ ಸಂದೇಶ ನೀಡಿದರು. ಮಂತ್ರಾಲಯ ಮಠ ಹಾಗೂ ಉತ್ತರಾದಿ ಮಠದ ನಡುವೆ ಇದ್ದ ಬಹುದಶಕಗಳ ವಿವಾದ ಸಾಮಾಜಿಕ ಹಿತದೃಷ್ಟಿಯಿಂದ ಅಂತ್ಯ ಕಂಡಿದೆ. ಇದು ವೈಷ್ಣವರ ಸೌಭಾಗ್ಯ ಹಾಗೂ ಸಂತಸದ ವಿಚಾರವೂ ಆಗಿದೆ ಎಂದ ಶ್ರೀಗಳು ಸನಾತನ ಹಿಂದೂ ಧರ್ಮದ ಸಂಘಟನೆಯಾಗಬೇಕಿದೆ ಎಂದರು. ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಬ್ರಾಹ್ಮಣ ಸಮುದಾಯದ ನೂರಾರು ಜನ ಶ್ರೀಗಳ ಆಶೀರ್ವಾದ ಪಡೆದು ಪುನೀತರಾದರು. ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸುವಂಥ ಒಂದು ಸುಸಂದರ್ಭ. ಇಂತಹ ಒಂದು ದಿವ್ಯವಾದ ಕ್ಷೇತ್ರ, ಅತ್ಯಂತ ಜಾಗೃತವಾದಂತಹ ಕ್ಷೇತ್ರ ನಮ್ಮ ಕುಷ್ಟಗಿಯ ಅಡವಿರಾಯನ ಒಂದು ದಿವ್ಯ ಕ್ಷೇತ್ರ. ಮತ್ತು ಸಿದ್ಧಾಂತದಲ್ಲಿ ಪ್ರಮುಖವಾದಂತಹ ಎರಡು ತತ್ವಗಳು, ಒಂದು ಹರಿಸರ್ವೋತ್ತಮತ್ವ, ಮತ್ತೊಂದು ವಾಯು ಜೀವೋತ್ತಮತ್ವ ಅಂತ. ವಾಯುವಿನ ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಒಂದು ದಿವ್ಯ ಕ್ಷೇತ್ರ ಈ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರಕ್ಕೆ ದಾಸರು ಒಂದು ಮಾತನ್ನು ಹೇಳ್ತಾರೆ, ಪರಿಸರದಿ ನೀನಿರೆ ಹರಿತಾನಿಪ್ಪನು, ನೀನಿರದಿರ ಹರಿತಾನಿರನು ಅಂತ. ಅಂದರೆ ಭಗವಂತ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದರೂ ಕೂಡ ವಾಯೋ ಮುಖ್ಯಧಿಯ ಎಂಬುದಾಗಿ ಹೇಳಿದಂತೆ ವಾಯುವಿನ ಅಧಿಷ್ಠಾನದಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡುವಂತಹದ್ದು ಅದು ಭಗವಂತನ ಸಂಕಲ್ಪ. ಅಂತಹ ಒಂದು ಸಂಕಲ್ಪದ ಅನುಸಂಧಾನವನ್ನು ನಾವೆಲ್ಲ ವೈಷ್ಣವರು ಮಾಡಿಕೊಂಡು ಪ್ರತಿಯೊಬ್ಬ ಜೀವಿಗಳು ಕೂಡ ಇವತ್ತು ಬೇರೆ ಬೇರೆ ಅಪಾಚಾರ್ಯಗಳು ಇದ್ದಾರೆ. ಆದರೆ ಅವರವರ ಅನುಯಾಯಿಗಳು ಮಾತ್ರ ಅವರವರನ್ನು ಆಧರಿಸುವಂಥವ್ರು. ಆದರೆ ಪ್ರತಿಯೊಬ್ಬ ಜೀವಿಯು, ಶ್ವಾಸ ಆಡುವಂಥ ಪ್ರತಿಯೊಬ್ಬ ಜೀವಿಯೂ ಅನುಸರಿಸುವ, ಉಪಾಸಿಸುವಂತಹ ಮಾತ್ರ ಏಕೈಕ ಮತಾಚಾರ್ಯರು ಅಂದರೆ ನಮ್ಮ ಶ್ರೀಮನ್ ಮಧ್ವಾಚಾರ್ಯರು. ಅಂತಹ ಆಚಾರ್ಯರ ಮೊದಲು ಅವತಾರ ಆಂಜನೇಯನಾಗಿ, ನಂತರ ಭೀಮನಾಗಿ, ನಂತರ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಅಜ್ಞಾನದಿಂದ ಮತ್ತು ತಮೋ ಮಾರ್ಗದಿಂದ ನಮ್ಮನ್ನೆಲ್ಲರನ್ನೂ ಕೂಡ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅವತಾರ ಮಾಡಿರ್ತಕ್ಕಂಥ ಮಹಾನುಭಾವರು ವಾಯುದೇವರ ಅವತಾರಭೂತರಾದ ನಮ್ಮ ಮತಸ್ಥಾಪನಾಚಾರ್ಯರಾದ ಆಚಾರ್ಯರು. ಅಂತಹ ಆಚಾರ್ಯರ ಸಿದ್ಧಾಂತ ಸರ್ವಶ್ರೇಷ್ಠವಾಗಿರತಕ್ಕಂತಹ ಸಿದ್ಧಾಂತ. ಅಂತಹ ಆಚಾರ್ಯರು ಸರ್ವರಿಂದಲೂ ಕೂಡ ಉಪಾಸ್ಯರಾದಂತಹ ಆಚಾರ್ಯರು ನಮ್ಮ ಆಚಾರ್ಯರು. ಅಂತಹ ಒಂದು ಚಿಂತನೆಯಲ್ಲಿ ವಾಯು ಜೀವೋತ್ತಮಕೊಂಡು ಅದರ ಮೂಲಕವಾಗಿ ಹರಿಸರ್ವೋತ್ತಮತ್ವವನ್ನು ತಿಳಿದು ಉದ್ಧತರಾಗ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಚತುರ್ಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರು ಈ ಕ್ಷೇತ್ರಕ್ಕೆ ಅನೇಕ ಬಾರಿ ಅರ್ಚಾರೂಪದಿಂದ ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಪರಮ ಗುರುಗಳ ಕಾಲದಲ್ಲಿ, ನಮ್ಮ ಗುರುಗಳ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನರಸಿಂಹ ಜಯಂತಿಯ ಅನುಷ್ಠಾನವೆಲ್ಲರ ಒಂದು ವಿಶೇಷವಾದ ಒಂದು ಅಭಿಮಾನ ಮತ್ತು ಭಕ್ತಿ ಶ್ರದ್ಧೆಗಳಿಂದ ನೀವೆಲ್ಲ ಇಲ್ಲಿ ಸಂಸ್ಥಾನವನ್ನು ಕರೆಸಿ ನರಸಿಂಹ ಜಯಂತಿ ಉತ್ಸವಾದಿಗಳನ್ನು ನಡೆಸಿದ್ದು ಇವತ್ತಿಗೂ ಕೂಡ ನಾವು ನೆನೆಸ್ಕೊಳ್ತೇವೆ. ಮತ್ತು ಇತ್ತೀಚೆಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ತುಂಬ ಗಡಿಬಿಡಿ ಕಾರ್ಯಕ್ರಮಗಳ ಒತ್ತಡದಿಂದ ಆಗಿರಲಿಲ್ಲ. ಮುಖ್ಯ ಪ್ರಾಣದ ಮಧ್ಯದಲ್ಲಿ ಹಿಡಿದು ನಿಲ್ಲಿಸಿ ಇವತ್ತು ಇಲ್ಲಿ ಇಳಿದು ತನ್ನ ದರ್ಶನವನ್ನು ನಮಗೆ ಅನುಗ್ರಹಿಸಿ ತನ್ನ ಸ್ವಾಮಿಯ ದರ್ಶನವನ್ನು ತಾನು ಪಡೆದು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾರೆ.
ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಇದೇ ಸಂದರ್ಭದಲ್ಲಿ ನಮ್ಮ ವೈಷ್ಣವರಿಗೆ ಒಂದು ಸಂತಸದ ಸಂಗತಿ ಇತ್ತಂದರೆ, ಬಹು ದಶಕಗಳ ಶತಮಾನಗಳ ಒಂದು ನಮ್ಮ ಮತ್ತು ಉತ್ತರಾದಿ ಮಠದ ಮಧ್ಯದಲ್ಲಿದ್ದಂಥ ವಿವಾದಗಳು ವಾತಾವರಣ ಏರ್ಪಟ್ಟಿದ್ದು ಇದೆಲ್ಲ ನಮ್ಮ ವೈಷ್ಣವರ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಹೆಚ್ಚಿನ ಸೌಹಾರ್ದ ಮತ್ತು ಇನ್ನೂ ಹೆಚ್ಚಿನ ಒಡನಾಟ ಅನ್ನುವಂಥದ್ದು ಹರಿಗುರುಗಳು ಬೆಳೆಸಿ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನ, ಸಂದೇಶ, ಶಾಂತಿ ಜೊತೆಯಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ ಸಂಘಟನೆಗೆ ಇದನ್ನು ಕಾರಣವಾಗಲಿ ಅಂತ ಎಲ್ಲರಿಗೂ ಶುಭ.